ಗೊಬ್ಬರ ಕೊಡ್ತಿರಲ್ಲ ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಅದು ಜಲ್ದಿ ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಕರಗಿ ಭೂಮಿಗೆ ಹೋಗಕ್ಕೆ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಪರಿಮಾಣದ ಗೊಬ್ಬರದ ಮೇಲ್ಪದ್ರೊಳಗೆ ಇರುತ್ತೆ. ಬಟ್ ಇದೇನ್ ಮಾಡುತ್ತೆ ಅಂದ್ರೆ ಒಂದು ಗಿಡ ಐತಪ್ಪ ಅಂದ್ರೆ ಎಲೆ, ಕಾಂಡ, ತಾಯಿ ಬೇರು, ತಂತ ಬೇರು, ಭೂಮಿ 3 ಪದರೊಳಗೆ ಇವತ್ತ ಇದ ಅಂಶವನ್ನ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಹೌದಾ? ನಾವೇನಾದ್ರೂ ಇದನ್ನ ಏನಾರ ಶೇಕ್ ಮಾಡಿದ್ದೇವೆ ಸರ್ ಏನಿಲ್ಲ, ಆಟೋಮೆಟಿಕ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಹರಡ್ತಾ ಇದೆ. ಹೌದಲ್ವಾ? ಎಸ್ ಸರ್. ಆಗಿದ್ರೆ ಈ ರೀತಿ ಪ್ರಾಡಕ್ಟ್ ಅನ್ನ ನಾವು ಬಳಸೋದ್ರಿಂದ ಇವತ್ತು ನಮ್ಮ ಹೊಲಕ್ಕೆ ಏನಾಗ್ತಾ ಇದೆ, ಫಲವತ್ತತೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ರೀತಿ ಪ್ರಾಡಕ್ಟ್ ಅನ್ನ ನಾವು ಇವತ್ತು ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಮ್ಮಲ್ಲಿ ಇರುವಂತ ಇಳುವರಿನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಆಗಿದ್ರೆ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ ಸರ್, ಯಾವ್ದಪ್ಪ ಅಂದ್ರೆ ಅಕ್ವಾ ಜೆಲ್ ಅಂತ ಪ್ರಾಡಕ್ಟ್ ಇದೆ. ಇದೇನ್ ಮಾಡುತ್ತಪ್ಪ ಅಂದ್ರೆ ಈ ಪ್ರಾಡಕ್ಟ್ ಇವತ್ತು ನಾವು ಸಾಕಷ್ಟು ಹೊರಗಡೆ ಎಲ್ಲ ನೋಡ್ತಾ ಇದ್ದೀವಿ. ಈಗ ಸಾಕಷ್ಟು ನೋಡಿ ವರ್ಷ ಆಗಕ್ಕೆ ಈಗೆಲ್ಲ ನೈಸರ್ಗಿಕವಾಗಿ ನೋಡೋದಿತ್ತಂದ್ರೆ ಹವಾಮಾನಗಳೆಲ್ಲ ಒಂದ್ ವರ್ಷ ಬಂದ್ರೆ ಪೂರ ಮಳೆ ಬರುತ್ತಾ, ಒಂದ್ ವರ್ಷ ಬರೋದ್ರೆ ಮಳೆನ ಬರಲ್ಲ, ಹೌದಲ್ವಾ? ಬಟ್ ಇದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಕಂಪ್ನಿ ಏನ್ ಮಾಡಿದೆ ಅಂದ್ರೆ ಒಂದು ಅಕ್ವಾ ಜೆಲ್ ಅಂತ ಒಂದು ಪ್ರಾಡಕ್ಟ್ ಅಂತ ಬಿಟ್ಟಿದ್ದಾರೆ. ಬಟ್ ಇದು ನಮ್ಮ ರೈತರು ಏನಂತ ಕರಿತಾ ಇದಾರೆ ಅಂದ್ರೆ ಇದನ್ನ ಸಂಜೀವಿನಿ ಅಂತ ಕರಿತಾ ಇದ್ದಾರೆ. ಏನಪ್ಪಾ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದು 5G ಪ್ರಾಡಕ್ಟ್ ಇದ್ದಂಗೆ ಸರ್, 5G ದುನಿಯಾ ಅಂತ ಕರಿತೀವಲ್ಲ, 5G ಇದ್ದಂಗ ಇವತ್ತ ಮಳೆ ಬಂದ್ರೂ ಕೂಡ ಬೆಳೆನ ತೆಗೆಯುವಂತ ಕೆಪಾಸಿಟಿ ಇದೆ, ಮಳೆ ಬರದೇ ಇದ್ರೂ ಕೂಡ ಬೆಳೆನ ತೆಗೆಯುವಂತ ಕೆಪಾಸಿಟಿ ಇದೆ. ಅಂದ್ರೆ ನೀರನ್ನು ಕೂಡ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇದರಲ್ಲಿದೆ. ಜೊತೆಗೆ ಇವತ್ತು ಒಂದು ಮಳೆ ಆಗಿ 4 ಮಳೆ ಬರಲೇ ಇಲ್ಲ, ಏನು ಎಫೆಕ್ಟ್ ಇಲ್ಲ ಸರ್. ನೀರಿನ ಸಾಂದ್ರತೆ ಜಾಸ್ತಿ ಹಿಡಿದ ಇಟ್ಕೊಳ್ತಾ ಇದೆ, ಹೌದಲ್ವಾ? ಎಷ್ಟರ ಆಗಿದ್ರೆ ಕರೆಕ್ಟ್ ಆಯ್ತು. ಯಾವ ರೀತಿ ಒಂದು ಭೂಮಿ ಪ್ರಮಾಣವನ್ನ ಹಿಡಿದಿಟ್ಕೊಳ್ತಿತ್ತು ಲೈವ್ ಆಗಿ ನೋಡೋಣ್ರೆ. ಎಸ್, ಇದು ಭೂಮಿ ಅಂತ ತಿಳ್ಕೊರಿ ಸರ. 1 ಎಕರೆ ಭೂಮಿ ಇದೆ. ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನೀಗ, ಒಂದು ಚಮಚ ಹಾಕಿದ್ದೀನಿ ಸರ್. 1 ಚಮಚ ಅಂದ್ರೆ ಎಷ್ಟಿದೆ ಇದು ಹಬ್ಬ ಅಂದ್ರೆ ಒಂದು ಚಮಚ ಅಂದ್ರೆ ಎಷ್ಟಿರ್ಬೋದು ಸರ್ ಇದು ಹಬ್ಬ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಒಂದು 2 ರಿಂದ 3 ಗ್ರಾಮ್ ಇರ್ಬೋದ್ರಿ. ಎಸ್, ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ ಸರ್ ನಾನೀಗ ಅರ್ಧ ಲೀಟರ್ ಇರುವಂತ